ಆಯ್ತಾ? 14 ಸಂತುಷ್ಟ ಸತತಂ ಯೋಗಿ ಯಥಾತ್ಮ ದೃಢ ನಿಶ್ಚಯ ಮಯ್ಯರ್ಪಿತ ಮನೋ ಬುದ್ಧಿ ಯೋ ಮದ್ಭಕ್ತ ಸಮೇ ಪ್ರಿಯ ಸಂತುಷ್ಟ ಸತತಂ ಯೋಗಿ ಯಥಾತ್ಮ ದೃಢ ನಿಶ್ಚಯ ಮಯಿ ಅರ್ಪಿತ ಮನೋಬುದ್ಧಿ ಯಹ ಮದ್ಭಕ್ತಃ ಸಹ ಮೇ ಪ್ರಿಯ. ಸತತಂ ಸಂತುಷ್ಟ. ಕೆಲವರಿಗೆ ಎಲ್ಲಾ ಇದ್ರೂ ತೃಪ್ತಿ ಇರೋದೇ ಇಲ್ಲ. ಏನೂ ಇಲ್ಲದೆ ಇದ್ರೂ ಏನೋ ಒಂದು ರೀತಿಯಾಗಿರ್ತಕ್ಕಂಥ ಸಮಸ್ಯೆಯನ್ನು ಸೃಷ್ಟಿ ಮಾಡಿಕೊಂಡು ಮಾನಸಿಕವಾದ ಖಿನ್ನತೆಯಿಂದಲೇ ಬದುಕ್ತಾ ಇರ್ತಾರೆ ಜೀವನ ಬದುಕು. ನೆಮ್ಮದಿ ಜೀವನ ನಡೆಸಲಿಕ್ಕೆ ಅವರಿಂದ ಸಾಧ್ಯವೇ ಇಲ್ಲ. ದುಃಖದಲ್ಲೇ ಅಥವಾ ಒಂದು ಸಂಶಯದಲ್ಲೇ ಜೀವನವನ್ನು ಕಳೀತಾರೆ. ಹಾಗಿರಬಾರದು. ಸಂತುಷ್ಟ ಅಲಂ ಬುದ್ಧಿ, ತೃಪ್ತಿ ಭಾವನೆ, ದೇವರು ಕೊಟ್ಟಂತ ಬಗ್ಗೆ ತೃಪ್ತಿ ಭಾವನೆಯನ್ನ ಇಟ್ಕೊಂಡಿರಬೇಕು. ಮತ್ತು ಯೋಗಿ, ಕರ್ಮಯೋಗಿಗಳಾಗಿರಬೇಕು, ಧ್ಯಾನ ಯೋಗಿಗಳಾಗಿರಬೇಕು, ಜ್ಞಾನ ಯೋಗಿಗಳಾಗಿರಬೇಕು. ನಮ್ಮ ಪಾಲಿನ ಕರ್ಮ ಅಂತ ಏನಿರುತ್ತೆ ನಾವು ಅದನ್ನು ಮಾಡ್ತಾ ಹೋಗ್ಬೇಕು. ಅದು ಮತ್ತೊಬ್ಬನಿಗೆ ಇಷ್ಟ ಆಗ್ಬೋದು, ಇಷ್ಟ ಆಗದೇ ಇರಬಹುದು, ಅವನು ಹೊಗಳಬಹುದು, ಹೊಗಳದೇ ಇರಬಹುದು. ನಮ್ಮ ಪಾಲಿನ ಕರ್ಮ ಅದನ್ನು ನಾವು ಮಾಡ್ತಾ ಹೋಗ್ಬೇಕು. ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ಏನು ಎಷ್ಟು ಸಾಧ್ಯವಷ್ಟು ಭಗವಂತನ ಜ್ಞಾನವನ್ನ ಸಂಪಾದನೆ ಮಾಡ್ತಾ ಇರಬೇಕು, ಭಗವಂತನ ಧ್ಯಾನವನ್ನ ಮಾಡ್ತಾ ಇರಬೇಕು. ಹೀಗೆ ಯೋಗಿ, ಕರ್ಮಯೋಗಿಗಳಾಗಿರಬೇಕು, ಜ್ಞಾನ ಯೋಗಿಗಳಾಗಿರಬೇಕು, ಧ್ಯಾನ ಯೋಗಿಗಳಾಗಿರಬೇಕು. ಅದು ಯಾವತ್ತೂ ಒಂದ್ ದಿವಸ ಆದ್ರೆ ಸಾಲೋದಿಲ್ಲ, ನಿರಂತರವಾಗಿ. ಯಾವತ್ತೋ ಮತ್ತೆ ಇದ್ದಕ್ಕಿದ್ದಂಗೆ ಏನೋ ಅನಿಸ್ಬಿಡ್ತು ಅಂತ ಹೇಳಿ ನಾವು ಕೆಲಸವನ್ನ ಚೆನ್ನಾಗಿ ಮಾಡ್ಬಿಡುವುದು, ಮತ್ತೆ ನೋಡು ದಿವಸ ಎಲ್ಲ ಅದೇ ತರ ಇರೋದಲ್ಲ. ನಿರಂತರವಾಗಿರಬೇಕು. ಸತತಂ ಯೋಗಿ ಮತ್ತು ಸತತಂ ಯಥಾತ್ಮ. ನಿರಂತರವಾಗಿ ಯಥಾತ್ಮ, ನಿಯಂತ್ರಿತವಾದ ಇಂದ್ರಿಯ, ನಿಯಂತ್ರಿತವಾದ ಮನಸ್ಸು. ನಮ್ಮ ಇಂದ್ರಿಯ, ಮನಸ್ಸು, ದೇಹ ಇವುಗಳನ್ನ ನಮ್ಮ ನಿಯಂತ್ರಣದಲ್ಲಿ ಇಟ್ಕೊಂಡಿರ್ಬೇಕು. ಯಾರೇನೇ ಹೇಳ್ಬೋದು ನಮ್ಮ ಬಗ್ಗೆ, ಆದ್ರೆ ನಮ್ಮ ನಿಯಂತ್ರಣದಲ್ಲಿ ನಾವಿರಬೇಕು. ಒಬ್ಬ ಹೊಗಳ್ದ ಅಂತ ಹೇಳಿ ನಾವು ಹಾದಿ ತಪ್ಪೋದಾಗ್ಲಿ, ಅಥವಾ ಇನ್ನೊಬ್ಬ ನಮ್ಮನ್ನೇನೋ ಕೆಟ್ಟದಾಗಿ ನೋಡ್ದ ಅಂದ ಕೂಡಲೇ ಎಷ್ಟಾದ್ರೂ ಅವ್ರ ದೃಷ್ಟಿನ ಕೆಟ್ಟವನೇ ಅಂತ ನಾವು ಹಾದಿ ತಪ್ಪೋದಾಗ್ಲಿ, ಎರಡು ತಪ್ಪಾಗತ್ತೆ. ಯಾರು ನಮ್ಮನ್ನ ಎತ್ತಿ ಹಿಡಿಲಿ ಅಥವಾ ಯಾರು ನಮ್ಮ ನಿಂದನೆ ಮಾಡ್ಲಿ, ಅವರ ನಿಂದನೆಯೂ ನಮಗೆ ಮುಖ್ಯವಲ್ಲ, ಅವರ ಹೊಗಳುವಿಕೆಯೂ ನಮಗೆ ಮುಖ್ಯವಲ್ಲ. ನಮ್ಮ ನಿಯಂತ್ರಣದಲ್ಲಿ ನಾವಿರಬೇಕು ಅಲ್ವಾ? ನಾವು ನಮ್ಮ ಆ ಮನಪೂತಂ ಸಮಾಚಾರ ಅಂತ ಒಂದು ಸುಭಾಷಿತ ವಾಕ್ಯ ಬರುವಂತದ್ದು. ನಮ್ಮ ಮನಸ್ಸಿಗೆ ಸರಿ ಅನ್ನೋ ರೀತಿಯಲ್ಲಿ ನಾವಿರಬೇಕು ಹೊರತಾಗಿ ಯಾರನ್ನೂ ಖುಷಿ ಪಡಿಸ್ಲಿಕ್ಕೆ ಆಗೋದು ಇಲ್ಲ, ಅವ್ರು ಖುಷಿ ಪಡಿಸ್ಲಿಕ್ಕೆ ಸಾಧ್ಯವೇ ಇಲ್ಲದೆ ಇರತಕ್ಕಂಥ ಮಾತು. ಹಾಗಾಗಿ ಯಥಾತ್ಮ, ಸತತಂ ಯಥಾತ್ಮ, ನಿರಂತರವಾಗಿ ನಮ್ಮ ನಿಯಂತ್ರಣದಲ್ಲಿ, ಸ್ವನಿಯಂತ್ರಣ, ಸೆಲ್ಫ್ ಕಂಟ್ರೋಲ್ ಅಂತಾರಲ್ಲ ಹಾಗೆ ನಮ್ಮ ನಿಯಂತ್ರಣ ನಾವಿರಬೇಕು. ದೃಢ ನಿಶ್ಚಯ, ಗಟ್ಟಿಯಾದ ಒಂದು ತೀರ್ಮಾನ. ಅಂದ್ರೆ ಈಗ ಕೆಟ್ಟದ್ದನ್ನ ಮಾಡೋದೇ ಇಲ್ಲ, ದೃಢವಾದ ನಿಶ್ಚಯ. ಇದೊಂದ್ಸಲ ಎಲ್ಲ ಕೆಟ್ಟದ್ದು ಮಾಡ್ಬಿಡೋಣ ಆ ತರ ಅಲ್ಲ. ನಿರಂತರವಾಗಿ ಕೆಟ್ಟದ್ದನ್ನ ಮಾಡೋದೇ ಇಲ್ಲ, ಆಡಬಾರದನ್ನ ಆಡೋದೇ ಇಲ್ಲ, ಮಾಡಬಾರದನ್ನ ಮಾಡೋದೇ ಇಲ್ಲ. ಅದ್ರ ಬಗ್ಗೆ ನಿಶ್ಚಯ. ಮತ್ತೆ ಯಾವುದೋ ಒಂದು ಒಳ್ಳೆ ಕೆಲಸ ಕೈ ಹಾಕಿದ್ದೇನೆ, ಬೇಕಾದ ತೊಂದರೆಗಳು ಬರಲಿ, ಆ ಒಳ್ಳೆ ಕೆಲಸ ಬಿಡೋದೇ ಇಲ್ಲ. ಹೇಗೆ ಕೆಟ್ಟ ಕೆಲಸಕ್ಕೆ ಹೋಗೋದೇ ಇಲ್ಲ ಅನ್ನೋ ದೃಢ ನಿಶ್ಚಯವೋ, ಹೇಗೆ ಕೆಟ್ಟ ಆಲೋಚನೆ, ಕೆಟ್ಟ ಮಾತುಗಳನ್ನು ಆಡೋದೇ ಇಲ್ಲ ಅಂತ ದೃಢ ನಿಶ್ಚಯವೋ, ಹಾಗೆ ಒಳ್ಳೆಯದನ್ನ ಬಿಡೋದೂ ಇಲ್ಲ ಅಂತ ದೃಢ ನಿಶ್ಚಯವಾಗಿರ್ಬೇಕು, ಗಟ್ಟಿಯಾದ ತೀರ್ಮಾನವಾಗಿರಬೇಕು. ಮೈಯರ್ಪಿತ ಮನೋಬುದ್ಧಿ, ನಮ್ಮ ಮನಸ್ಸು ಮರ್ಕಟ ಬಿದ್ದಂತೆ 10 ಕಡೆಯಲ್ಲಿ ಕ್ಷಣ ಮಾತ್ರದಲ್ಲಿ ಹೋಗ್ಬಿಡತ್ತೆ, ಸಂಚಾರ ಮಾಡತ್ತೆ. ಆದ್ರೆ ಆ ಮನಸ್ಸನ್ನ ಮುಖ್ಯವಾಗಿ ನಾವು ಎಲ್ಲಿ ಕೇಂದ್ರೀಕರಿಸಬೇಕು? ಭಗವಂತನಲ್ಲಿ ಕೇಂದ್ರೀಕರಿಸಬೇಕು. ಮೈ ಅರ್ಪಿತ ಮನಃ ಮತ್ತು ಬುದ್ಧಿ, ನಮ್ಮ ಜ್ಞಾನ, ಏನೇನೋ ನಮಗೆ ತಿಳುವಳಿಕೆ ಬರ್ತಾ ಇರತ್ತೆ. ಮುಖ್ಯವಾಗಿ ನಾವು ತಿಳಿಬೇಕಾದದ್ದು ಯಾರ ಬಗ್ಗೆ? ದೇವರ ಬಗ್ಗೆ. ಹೀಗೆ ಯಾರಿರ್ತಾನೋ, ಯಾರು ಹೀಗೆಲ್ಲ ಎಲ್ಲ ಗುಣಗಳು ಕೃಷ್ಣ ಹೇಳದ ಹಿಂದೆ, ಸರ್ವಭೂತಾನ ಮದ್ವೇಷ್ಟ, ಮೈತ್ರ, ಕರುಣ, ನಿರ್ಮಮ, ನಿರಹಂಕಾರ, ಸಮದುಃಖ ಸುಖ, ಕ್ಷಮಿ, ಸಂತುಷ್ಟ, ಸತತಂ ಮತ್ತು ಯೋಗಿ, ಯಥಾತ್ಮ, ದೃಢನಿಶ್ಚಯ, ಮೈಯರ್ಪಿತ ಮನೋಬುದ್ಧಿ, ಇದೆಲ್ಲ ಗುಣಗಳು ಬಂತಲ್ಲ. ಯಾರು ಹೀಗೆಲ್ಲ ಇರ್ತಾರೋ ಅವನೇ ನಿಜವಾಗಿರ್ತಕ್ಕಂಥ ನನ್ನ ಭಕ್ತ, ಅವನೇ ನನ್ನ ಭಕ್ತ. ಸಹ ಮದ್ಭಕ್ತ, ಅವನು ನನ್ನ ಭಕ್ತ ಅಂತ ನಾನು ಸ್ವೀಕಾರ ಮಾಡ್ತೇನೆ. ನಾವು ದೇವರ ಭಕ್ತರು ಅಂತ ಅನ್ಕೊಂಡ್ಕೊಳ್ಳಿ ನಾವು ದೇವರ ಭಕ್ತ ಆಗಲಿಕ್ಕೆ ಸಾಧ್ಯವಿಲ್ಲ. ದೇವರು ನನ್ನನ್ನ ಭಕ್ತ ಅಂತ ಅನ್ಕೊಳ್ಬೇಕಾಗತ್ತೆ ಅಲ್ವಾ? ನಾವು ದೇವರ ಭಕ್ತರು ನಾವು ಅನ್ಕೊಂಡಿರ್ತೀವಿ, ನಾವ್ ಅಂದುಕೊಳ್ಳೋದು ಮುಖ್ಯವಲ್ಲ. ಇಲ್ಲಿ ಭಗವಂತ ಇವನು ನನ್ನ ಭಕ್ತ ಅಂತ ಅನ್ಕೊಳ್ಬೇಕು. ಯಾರನ್ನ ಆತರ ಅನ್ಕೊಂತಾನೆ ಅಂದ್ರೆ, ಯಹ ಮೇ ಪ್ರಿಯ, ಯಾರು ನನಗೆ ಪ್ರೀತಿ ಪಾತ್ರನಾಗ್ತಾನೋ ಅವನು ನನ್ನ ಭಕ್ತನಾಗ್ತಾನೆ.
ಯಾರು ಭಗವಂತನ ಪ್ರೀತಿ ಪಾತ್ರರಾಗ್ತಾನೆ ಸಹ ಅವನು ಅವನು ಅಂದ್ರೆ ಯಾರು? ಈ ಎಲ್ಲಾ ಒಂದು 12 ಗುಣಗಳೇನಿದ್ದಾವೆ ಕೃಷ್ಣ ಹೇಳಿದ ಗುಣಗಳು, ಈ ಎಲ್ಲಾ ಗುಣಗಳನ್ನ ತನ್ನಲ್ಲಿ ಯಾರು ಅಳವಡಿಸಿಕೊಳ್ಳುತ್ತಾರೋ ಆ ಗುಣಗಳನ್ನ ತನ್ನಲ್ಲಿ ಅಳವಡಿಸಿಕೊಂಡಿರತಕ್ಕಂಥ ವ್ಯಕ್ತಿ ಮಾತ್ರ ನನ್ನ ಪ್ರೀತಿಗೆ ಪಾತ್ರನಾಗ್ತಾನೆ. ನನ್ನ ಪ್ರೀತಿಗೆ ಪಾತ್ರನಾದವನು ಮಾತ್ರ ನನ್ನ ಭಕ್ತನಾಗ್ಲಿಕ್ಕೆ ಸಾಧ್ಯ. ನನ್ನ ಭಕ್ತನಾದವನು ಮಾತ್ರ ಜೀವನದಲ್ಲಿ ಉದ್ಧಾರವಾಗ್ಲಿಕ್ಕೆ ಸಾಧ್ಯ, ಅನುಗ್ರಹವನ್ನು ಪಡಲಿಕ್ಕೆ ಸಾಧ್ಯ ಅನ್ನುವಂಥ ಇದರ ಒಟ್ಟು ಅಭಿಪ್ರಾಯ. ಸತತಂ ನಿರಂತರವಾಗಿ ಸಂತುಷ್ಟ, ದೇವರು ಕೊಟ್ಟದ್ದರಲ್ಲಿ ತೃಪ್ತಿಯನ್ನ ಭಾವನೆಯನ್ನು ಹೊಂದಿರತಕ್ಕಂಥವನು. ಸತತಂ ನಿರಂತರವಾಗಿ ಯೋಗಿ, ಕರ್ಮಯೋಗ, ಜ್ಞಾನಯೋಗ, ಧ್ಯಾನ ಯೋಗದಲ್ಲಿ ತನ್ನನ್ನು ತಾನು ಅಳವಡಿಸಿಕೊಂಡವನು. ಯಥಾತ್ಮ, ನಿಯಂತ್ರಿತವಾದ ಮನಸ್ಸುಳ್ಳವನು. ದೃಢ ನಿಶ್ಚಯ, ಕೆಟ್ಟದ್ದನ್ನ ಬಿಡುವುದು, ಒಳ್ಳೆಯದನ್ನ ಜೀವನದಲ್ಲಿ ನಿರಂತರವಾಗಿ ಅಳವಡಿಸಿಕೊಳ್ಳುವುದರ ಬಗ್ಗೆ ನಿಖರವಾದ ತೀರ್ಮಾನವನ್ನು ಹೊಂದಿರುವವನು. ಮೈಯರ್ಪಿತ ಮನೋಬುದ್ಧಿ, ಮನಸ್ಸು ಬುದ್ಧಿ ಎಲ್ಲವನ್ನು ಕೂಡ ಭಗವಂತನಲ್ಲೇ ಅರ್ಪಿಸಿರುವವನು. ಯಾರು? ಸಹ ಅವನು ಮದ್ಭಕ್ತ, ನನ್ನ ಭಕ್ತನು. ಸಹ ಅವನು ಮೇ ಪ್ರಿಯ, ನನಗೆ ಅತ್ಯಂತ ಪ್ರೀತಿ ಪಾತ್ರಕ್ಕೆ ಪಾತ್ರನಾದವನು. ಸಂತುಷ್ಟ ಸತತಂ ಯೋಗಿ, ಯಥಾತ್ಮ ದೃಢ ನಿಶ್ಚಯ, ಮೈಯರ್ಪಿತ ಮನೋಬುದ್ಧಿ, ಯೋ ಮದ್ಭಕ್ತ ಸಮೇ ಪ್ರಿಯ. ಶ್ರೀಕೃಷ್ಣಾರ್ಪಣಮಸ್ತು.